ಒಂದು ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯಗಳಿರಬೇಕು. ಅದೇನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಕರೆಂಟ್ ಅಂತೂ ಇರಲೇಬೇಕು. ಆದ್ರೆ ಕರೆಂಟೇ ಇಲ್ಲದಂತಹ ಒಂದು ಆಸ್ಪತ್ರೆಯ ಸ್ಟೋರಿಯನ್ನ ನಾವು ನಿಮ್ಗೆ ತೋರಿಸಿದ್ವಿ. ರಾಯಬಾಗ ಸರ್ಕಾರಿ ಆಸ್ಪತ್ರೆಗೆ ಈಗ ಬೆಳಕಿನ ಭಾಗ್ಯ. ರಾತ್ರಿ ಆದ್ರೆ ದೆವ್ವದ ಮನೆ ಆಗ್ತಾ ಇತ್ತು ಈ ಆಸ್ಪತ್ರೆಯಲ್ಲಿ 6 ಗಂಟೆ ನಂತರದಲ್ಲಿ ಕರೆಂಟೇ ಇಲ್ಲ, ಕತ್ಲೆ. ವಿದ್ಯುತ್ ಇಲ್ಲದೆ ಪರದಾಡ್ತಾ ಇದ್ರು ರೋಗಿಗಳು, ಕತ್ತಲೆಯಲ್ಲೇ ಹೆರಿಗೆ ಮಾಡಿಸ್ತಾ ಇದ್ರು ವೈದ್ಯರು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡ್ತು. ಯಾವಾಗ ವರದಿ ಬಿತ್ತರ ಆಯ್ತು ಅದರ ಬೆನ್ನಲ್ಲೇ ಈಗ ಕರೆಂಟ್ ಬಂದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಈಗ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಲ್ಲ, ಇದು 6 ಗಂಟೆ ನಂತರದಲ್ಲಿ ರಾಯಬಾಗ ಆಸ್ಪತ್ರೆಯ ಅಸಲಿ ಚಿತ್ರಣ. ಅಲ್ಲಿ ಯಾವುದೇ ರೀತಿಯ ಕರೆಂಟ್ಗಳಿರಲಿಲ್ಲ. ಓಡಾಡೋದಕ್ಕೂ ಕೂಡ ಫ್ಲಾಶ್ ಲೈಟ್ ಆನ್ ಮಾಡಿ ಓಡಾಡುವಂತ ಪರಿಸ್ಥಿತಿ ಮೊದಲಿತ್ತು. ಆದ್ರೆ ಈಗ ಕರೆಂಟ್ ಭಾಗ್ಯ ಬಂದಿದೆ. ಸರ್ಕಾರಿ ಆಸ್ಪತ್ರೆಗೆ ಬೆಳಕಿನ ಭಾಗ್ಯ ಈಗ ಬಂದಿದೆ. ಆದ್ರೆ ಈ ವಿಜುವಲ್ ಇದೆಯಲ್ಲ, ಇದು ಬೆಳಕು ಬಂದ ನಂತರದಲ್ಲಿ ಎಷ್ಟು ಬ್ರೈಟ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಸರ್ಕಾರಿ ಆಸ್ಪತ್ರೆಗೆ ಜನ ಬರಲ್ಲ ಅನ್ನುವಂತ ಅನೇಕ ವಿಚಾರಗಳ ನಡುವೆ ಸರ್ಕಾರಿ ಆಸ್ಪತ್ರೆಗಳಿಂದ ಯಾವ ರೀತಿ ನಡೆಸ್ಕೊಳ್ಳಲಾಗ್ತಾ ಇದೆ, ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಇದು ಅದಕ್ಕೊಂದು ರೀತಿಯಲ್ಲಿ ಕನ್ನಡಿ ಹಿಡಿದಾಗಿತ್ತು. ಕರೆಂಟೇ ಇಲ್ಲ ಅಂತಂದ್ರೆ 6 ಗಂಟೆ ನಂತರ ಟ್ರೀಟ್ಮೆಂಟ್ ಹೇಗೆ ಕೊಡ್ತಾರೆ? ಯಾರಾದ್ರೂ ಎಮರ್ಜೆನ್ಸಿ ಅಂತ ಬಂದ್ರೆ ಅವರನ್ನ ಅಡ್ಮಿಟ್ ಮಾಡ್ಕೊಳ್ಳೋದಾಗ್ಲಿ, OPD ಅಲ್ಲಿ ಅವರನ್ನ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಹೇಗೆ ಕೊಡ್ತಾರೆ ಅನ್ನುವಂಥ ಪ್ರಶ್ನೆಗಳಿದ್ವು ಮೊದಲು. ಆ ನಂತರದಲ್ಲಿ ಈಗ ಕರೆಂಟ್ ಭಾಗ್ಯ ಬಂದಿದೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂಥದ್ದು. ನೀವು ಏನು ನೋಡ್ತಾ ಇದ್ದೀರಿ, ಸದ್ಯಕ್ಕೆ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿರುವಂಥದ್ದು. ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಾನಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಿಗ್ಗೆ ಒಂದು ಸುದ್ದಿಯನ್ನು ಮಾಡುತ್ತೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕತ್ತಲು ಕವಿದೆ ಅಂತ ಒಂದು ಸುದ್ದಿಯನ್ನು ಸಹ ಮಾಡ್ತೀವಿ. ಸೊ ಆ ಸುದ್ದಿಯನ್ನು ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಸಹ ಆಗುತ್ತೆ. ಅಂತಂದರೆ ಇಂಪ್ಯಾಕ್ಟ್ ಸಹ ಆಗಿರುವಂಥದ್ದು. ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನೋ ಒಂದು ಕತ್ತಲೆ ಸಮಸ್ಯೆ ಏನಿತ್ತು, ವಿದ್ಯುತ್ ಸಮಸ್ಯೆ ಏನಿತ್ತು ಅದನ್ನು ಸರಿಪಡಿಸಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ನಾನು ನಿಮಗೆ ಒಳಗೋಗಿ ತೋರಿಸ್ತೀನಿ ಯಾವ ರೀತಿಯಾದಂತಹ ವಿದ್ಯುತ್ ಇಲ್ಲಿ ಬೆಳಗ್ತಾ ಇದೆ, ದೀಪಗಳ ಹಬ್ಬಕ್ಕೆ ದೀಪ ಮತ್ತೆ ಉರಿತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ್ ಶೈಕ್ಷಣಿಕ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು ಹಿಂದುಳಿದಂತಹ ತಾಲೂಕಿದಾಗಿತ್ತು. ಅಂತಂದ್ರೇನು, ಇಲ್ಲಿ ಬಡ ಜನರಿಗೆ ಉಚಿತವಾದಂತಹ ಸೇವೆ ಸಿಗಲಿ, ಬಡ ಜನರಿಗೆ ಉತ್ಕೃಷ್ಟವಾದಂತಹ ಆರೋಗ್ಯ ಸಿಗಲಿ ಎನ್ನುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು ಅಂತಂದ್ರೇನು ಇವುಗಳನ್ನಾಗಿರು ತಂದಿಟ್ಟಿರ್ತಾರೆ. ಆದರೆ ಕಳೆದ 3-4 ದಿನಗಳಿಂದ ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ ದೀಪಗಳು ಬೆಳಗದೆ ಕತ್ತಲೆಯನ್ನು ಆವರಿಸ್ತಾ ಇತ್ತು. ಇದರಿಂದಾಗಿ ಹಲವಾರು ರೋಗಿಗಳಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಏನು ಡೆಲಿವರಿ ಪೇಷಂಟ್ಸ್ ಬಂದಿರ್ತಾರೆ ಅವರೆಲ್ಲರೂ ಸಹ ತುಂಬ ಒಂದು ಪರದಾಡುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿತ್ತು. ಈ ಮಕ್ಕಳಿಗೆ ಬಿಸಿ ನೀರು ಮಾಡಿಸೋದಕ್ಕೂ ಸಹ ಇರ್ತಾ ಇರಲಿಲ್ಲ. ಈ ಒಂದೆಲ್ಲ ಸಮಸ್ಯೆಗಳನ್ನು ಅರಿತು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಸುದ್ದಿಯನ್ನು ಮಾಡಿತು. ಅದಾದ ಬಳಿಕ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆರಿಗೆ ಕೋಣೆ. ಈ ಕಳೆದ ನೀವು ಏನು ವಿಜುವಲ್ಸ್ಗಳೆಲ್ಲ ಏನು ನೋಡ್ತಾ ಇದ್ದೀರಿ, ಆ ವಿಜುವಲ್ಸ್ಗಳಿಗೂ ಈಗ ನೋಡಿದರೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಸಹ ನಿಮಗೆ ಕಂಡು ಬರುತ್ತೆ. ಅಂತಂದ್ರೇನು, ಕಳೆದ ಸಂಪೂರ್ಣವಾಗಿ ಕತ್ತಲೆಯಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಹಗಲಿನೇ ಇವಾಗ ಎಲ್ಲನೂ ಅಂದ್ರೇನು ಲೈಟ್ಗಳನ್ನು, ಬಲ್ಬ್ಗಳೆಲ್ಲ ಉರಿತಾ ಇದೆ. ಉತ್ತಮವಾದಂಥ ಇಲ್ಲಿ ವ್ಯವಸ್ಥೆಗಳನ್ನ ಸಹ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಸಂದ ಜಯ ಅಂತಲೇ ಹೇಳ್ಬೋದು. ಅಂತಂದರೆ ಎಲ್ಲೋ ಒಂದು ಕಡೆ ಈ ಒಂದು ಸುದ್ದಿನ ಹಲವಾರು ಬಾರಿ ಸಹ ಈ ಹಿಂದೆಯೂ ಸಹ ನಾವು ರಿಪಬ್ಲಿಕ್ ಕನ್ನಡ ಇದೇ ಒಂದು ಆಸ್ಪತ್ರೆಯ ಸುದ್ದಿಯನ್ನು ಸಹ ಮಾಡಿದ್ವಿ. ಆ ಸಂದರ್ಭದಲ್ಲೂ ಸಹ ಇಲ್ಲಿರ್ತಕ್ಕಂಥ ಕೊಳಚೆ ಆಗಿರ್ಬೋದು, ಹೊಲಸಾಗಿರ್ಬೋದು, ಅವಾಗಲೂ ಸಹ ರಾಜ್ಯದ ಜನತೆಗೆ ತೋರಿಸುವಂಥ ಕೆಲಸ ಸಹ ಮಾಡಿತ್ತು. ಇವತ್ತು ಏನೋ ಇಲ್ಲಿ ಕತ್ತಲೆಯಿಂದ ಏನು ಪರದಾಡ್ತಾ ಇದ್ರು ಆ ಜನರಿಗೆ ಮುಕ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಒಂದು ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯಗಳಿರಬೇಕು. ಅದೇನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಕರೆಂಟ್ ಅಂತೂ ಇರಲೇಬೇಕು. ಆದ್ರೆ ಕರೆಂಟೇ ಇಲ್ಲದಂತಹ ಒಂದು ಆಸ್ಪತ್ರೆಯ ಸ್ಟೋರಿಯನ್ನ ನಾವು ನಿಮ್ಗೆ ತೋರಿಸಿದ್ವಿ. ರಾಯಬಾಗ ಸರ್ಕಾರಿ ಆಸ್ಪತ್ರೆಗೆ ಈಗ ಬೆಳಕಿನ ಭಾಗ್ಯ. ರಾತ್ರಿ ಆದ್ರೆ ದೆವ್ವದ ಮನೆ ಆಗ್ತಾ ಇತ್ತು ಈ ಆಸ್ಪತ್ರೆಯಲ್ಲಿ 6 ಗಂಟೆ ನಂತರದಲ್ಲಿ ಕರೆಂಟೇ ಇಲ್ಲ, ಕತ್ಲೆ. ವಿದ್ಯುತ್ ಇಲ್ಲದೆ ಪರದಾಡ್ತಾ ಇದ್ರು ರೋಗಿಗಳು, ಕತ್ತಲೆಯಲ್ಲೇ ಹೆರಿಗೆ ಮಾಡಿಸ್ತಾ ಇದ್ರು ವೈದ್ಯರು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡ್ತು. ಯಾವಾಗ ವರದಿ ಬಿತ್ತರ ಆಯ್ತು ಅದರ ಬೆನ್ನಲ್ಲೇ ಈಗ ಕರೆಂಟ್ ಬಂದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಈಗ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಲ್ಲ, ಇದು 6 ಗಂಟೆ ನಂತರದಲ್ಲಿ ರಾಯಬಾಗ ಆಸ್ಪತ್ರೆಯ ಅಸಲಿ ಚಿತ್ರಣ. ಅಲ್ಲಿ ಯಾವುದೇ ರೀತಿಯ ಕರೆಂಟ್ಗಳಿರಲಿಲ್ಲ. ಓಡಾಡೋದಕ್ಕೂ ಕೂಡ ಫ್ಲಾಶ್ ಲೈಟ್ ಆನ್ ಮಾಡಿ ಓಡಾಡುವಂತ ಪರಿಸ್ಥಿತಿ ಮೊದಲಿತ್ತು. ಆದ್ರೆ ಈಗ
ಕರೆಂಟ್ ಭಾಗ್ಯ ಬಂದಿದೆ. ಡೆಲಿವರಿ ಪೇಷಂಟ್ ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ಬೆಳಕಿನ ಭಾಗ್ಯ ಈಗ ಬಂದಿದೆ. ಆದ್ರೆ ಈ ವಿಜುವಲ್ ಇದೆಯಲ್ಲ, ಇದು ಬೆಳಕು ಬಂದ ನಂತರದಲ್ಲಿ ಎಷ್ಟು ಬ್ರೈಟ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಸರ್ಕಾರಿ ಆಸ್ಪತ್ರೆಗೆ ಜನ ಬರಲ್ಲ ಅನ್ನುವಂಥ ಅನೇಕ ವಿಚಾರಗಳ ನಡುವೆ ಸರ್ಕಾರಿ ಆಸ್ಪತ್ರೆಗಳನ್ನು ಯಾವ ರೀತಿ ನಡೆಸ್ಕೊಳ್ಳಲಾಗ್ತಾ ಇದೆ, ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಇದು ಅದಕ್ಕೊಂದು ರೀತಿಯಲ್ಲಿ ಕನ್ನಡಿ ಹಿಡಿದಾಗಿತ್ತು. ಕರೆಂಟೇ ಇಲ್ಲ ಅಂತಂದ್ರೆ 6 ಗಂಟೆ ನಂತರ ಟ್ರೀಟ್ಮೆಂಟ್ ಹೇಗೆ ಕೊಡ್ತಾರೆ? ಯಾರಾದರೂ ಎಮರ್ಜೆನ್ಸಿ ಅಂತ ಬಂದರೆ ಅವರನ್ನ ಅಡ್ಮಿಟ್ ಮಾಡ್ಕೊಳ್ಳೋದಾಗ್ಲಿ, OPD ಯಲ್ಲಿ ಅವರನ್ನ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಹೇಗೆ ಕೊಡ್ತಾರೆ ಅನ್ನುವಂಥ ಪ್ರಶ್ನೆಗಳಿದ್ವು ಮೊದಲು. ಆ ನಂತರದಲ್ಲಿ ಈಗ ಕರೆಂಟ್ ಭಾಗ್ಯ ಬಂದಿದೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂಥದ್ದು. ನೀವು ಏನು ನೋಡ್ತಾ ಇದ್ದೀರಿ, ಸದ್ಯಕ್ಕೆ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿರುವಂಥದ್ದು. ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಾನಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗೆ ಒಂದು ಸುದ್ದಿಯನ್ನು ಮಾಡುತ್ತೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕತ್ತಲು ಕವಿದೆ ಅಂತ ಒಂದು ಸುದ್ದಿಯನ್ನು ಸಹ ಮಾಡ್ತೀವಿ. ಸೊ ಆ ಸುದ್ದಿಯನ್ನು ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಸಹ ಆಗುತ್ತೆ, ಅಂತಂದರೆ ಇಂಪ್ಯಾಕ್ಟ್ ಸಹ ಆಗಿರುವಂಥದ್ದು. ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನೋ ಒಂದು ಕತ್ತಲೆ ಸಮಸ್ಯೆ ಏನಿತ್ತು, ವಿದ್ಯುತ್ ಸಮಸ್ಯೆ ಏನಿತ್ತು, ಅದನ್ನು ಸರಿಪಡಿಸಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ನಾನು ನಿಮಗೆ ಒಳಗೋಗಿ ತೋರಿಸ್ತೀನಿ ಯಾವ ರೀತಿಯಾದಂತಹ ವಿದ್ಯುತ್ ಇಲ್ಲಿ ಬೆಳಗ್ತಾ ಇದೆ, ದೀಪಗಳ ಹಬ್ಬಕ್ಕೆ ದೀಪ ಮತ್ತೆ ಉರಿತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ್ ಶೈಕ್ಷಣಿಕ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು ಹಿಂದುಳಿದಂತಹ ತಾಲೂಕಿದಾಗಿತ್ತು. ಅಂತಂದ್ರೇನು, ಇಲ್ಲಿ ಬಡ ಜನರಿಗೆ ಉಚಿತವಾದಂತಹ ಸೇವೆ ಸಿಗಲಿ, ಬಡ ಜನರಿಗೆ ಉತ್ಕೃಷ್ಟವಾದಂತಹ ಆರೋಗ್ಯ ಸಿಗಲಿ ಎನ್ನುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು ಅಂತಂದ್ರೇನು ಇವುಗಳನ್ನಾಗಿರ್ ತಂದಿಟ್ಟಿರ್ತಾರೆ. ಆದರೆ ಕಳೆದ 3-4 ದಿನಗಳಿಂದ ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ ದೀಪಗಳು ಬೆಳಗದೆ ಕತ್ತಲೆಯನ್ನು ಆವರಿಸ್ತಾ ಇತ್ತು. ಇದರಿಂದಾಗಿ ಹಲವಾರು ರೋಗಿಗಳಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಏನು ಡೆಲಿವರಿ ಪೇಷಂಟ್ಸ್ ಬಂದಿರ್ತಾರೆ, ಅವರೆಲ್ಲರೂ ಸಹ ತುಂಬ ಒಂದು ಪರದಾಡುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿತ್ತು. ಈ ಮಕ್ಕಳಿಗೆ ಬಿಸಿ ನೀರು ಮಾಡಿಸೋದಕ್ಕೂ ಸಹ ಇರ್ತಾ ಇರಲಿಲ್ಲ. ಈ ಒಂದೆಲ್ಲ ಸಮಸ್ಯೆಗಳನ್ನು ಅರಿತು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಸುದ್ದಿಯನ್ನು ಮಾಡಿತು. ಅದಾದ ಬಳಿಕ ಏನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆರಿಗೆ ಕೋಣೆ, ಈ ಕಳೆದ ನೀವು ಏನು ವಿಜುವಲ್ಸ್ಗಳನ್ನೆಲ್ಲ ಏನು ನೋಡ್ತಾ ಇದ್ದೀರಿ, ಆ ವಿಜುವಲ್ಸ್ಗಳಿಗೂ ಈಗ ನೋಡಿದರೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಸಹ ನಿಮಗೆ ಕಂಡು ಬರುತ್ತೆ. ಅಂತಂದ್ರೇನು, ಕಳೆದ ಸಂಪೂರ್ಣವಾಗಿ ಕತ್ತಲೆಯಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಹಗಲಿನೇ ಇವಾಗ ಎಲ್ಲನೂ ಅಂದ್ರೇನು ಲೈಟ್ಗಳನ್ನು, ಬಲ್ಬ್ಗಳೆಲ್ಲ ಉರಿತಾ ಇದೆ. ಉತ್ತಮವಾದಂಥ ಇಲ್ಲಿ ವ್ಯವಸ್ಥೆಗಳನ್ನ ಸಹ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಸಂದ ಜಯ ಅಂತಲೇ ಹೇಳ್ಬೋದು. ಅಂತಂದರೆ ಎಲ್ಲೋ ಒಂದು ಕಡೆ ಈ ಒಂದು ಸುದ್ದಿನ ಹಲವಾರು ಬಾರಿ ಸಹ ಈ ಹಿಂದೆಯೂ ಸಹ ನಾವು ರಿಪಬ್ಲಿಕ್ ಕನ್ನಡ ಇದೇ ಒಂದು ಆಸ್ಪತ್ರೆಯ ಸುದ್ದಿಯನ್ನು ಸಹ ಮಾಡಿದ್ವಿ. ಆ ಸಂದರ್ಭದಲ್ಲೂ ಸಹ ಇಲ್ಲಿರ್ತಕ್ಕಂಥ ಕೊಳಚೆ ಆಗಿರ್ಬೋದು, ಹೊಲಸಾಗಿರ್ಬೋದು, ಅವಾಗಲೂ ಸಹ ರಾಜ್ಯದ ಜನತೆಗೆ ತೋರಿಸುವಂಥ ಕೆಲಸ ಸಹ ಮಾಡಿತ್ತು. ಇವತ್ತು ಏನೋ ಇಲ್ಲಿ ಕತ್ತಲೆಯಿಂದ ಏನು ಪರದಾಡ್ತಾ ಇದ್ದರು ಆ ಜನರಿಗೆ ಮುಕ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.